ಕರ್ನಾಟಕದಲ್ಲಿ ಸಾಕಷ್ಟು ರೀತಿಯ ಪ್ರಾಣಿ ಪಕ್ಷಿಗಳಿವೆ. ಪ್ರತಿ ವರ್ಷ ಹಲವಾರು ಪಕ್ಷಿಗಳು ವಲಸೆ ಕೂಡ ಬರುತ್ತವೆ. ಆದ್ರೆ ಈ ವರ್ಷ ಒಂದು ವಿಶೇಷ ಹಕ್ಕಿ ವಲಸೆ ಬಂದಿದೆ. ಅದು ಕೂಡ ಮೊದಲ ಬಾರಿಗೆ. ಈ ಪಕ್ಷಿಯ ಹೆಸರು ಪಿಟ್ಟ. ಇದನ್ನ ಇಂಡಿಯನ್ ಪಿಟ್ಟಾ ಬರ್ಡ್, ನವರಂಗಿ ಹಕ್ಕಿ ಅಂತಲೂ ಕರೀತಾರೆ. ಪಿಟ್ಟಾ ಪಕ್ಷಿಗಳು ಮೂಲತಃ ಹಿಮಾಲಯ, ಉತ್ತರ ಪಾಕಿಸ್ತಾನ, ನೇಪಾಳ, ಸಿಕ್ಕಿಂ ಕಡೆ ಹೆಚ್ಚಾಗಿ ಕಂಡು ಬರುತ್ತವೆ. ಅದೇ ಚಳಿಗಾಲದ ಸಮಯದಲ್ಲಿ ದಕ್ಷಿಣ ಭಾರತ, ಶ್ರೀಲಂಕಾ ಕಡೆಗೆ ವಲಸೆ ಬರುತ್ತವೆ. ಹೀಗೆ ವಲಸೆ ಬಂದ ಪಕ್ಷಿಗಳು ಇದೀಗ ಧಾರವಾಡದಲ್ಲಿ ಗೂಡು ಕಟ್ಟಿ ಸಂತಾನೋತ್ಪತ್ತಿ ಕೂಡ ಮಾಡಿದೆ. ಇವುಗಳ ಗೂಡು ಬಹಳ ಗೌಪ್ಯವಾಗಿದ್ದು ದಟ್ಟ ಗಿಡಗಳ ಸಂಧಿಯಲ್ಲಿ ಅಡಗಿರೋದ್ರಿಂದ ಕಾಣೋದು ಕಷ್ಟ. ಆದ್ರೆ ಇದೀಗ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬಂದಿದೆ. ಇದಕ್ಕೂ ಮೊದಲು ಕರ್ನಾಟಕದಲ್ಲಿ ಈ ಹಕ್ಕಿ ಗೂಡು ಕಟ್ಟಿರುವ ಬಗ್ಗೆ ಯಾವುದೇ ದಾಖಲೆಗಳು ಆಗಿರಲಿಲ್ಲ. ಇದೀಗ ಧಾರವಾಡ ಜಿಲ್ಲೆಯ ಕಲಕೇರಿ ಅರಣ್ಯದಲ್ಲಿ ಪಿಟ್ಟ ಜೋಡಿಗಳು ಗೂಡು ಕಟ್ಟಿದ್ದು, ಹವ್ಯಾಸಿ ಪಕ್ಷಿ ವೀಕ್ಷಕ ದಿನೇಶ್ ಕುಮಾರ್ ಈ ಸುಂದರ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಭಾರತೀಯ ಪಿಟ್ಟ ವೈಜ್ಞಾನಿಕ ಹೆಸರು ಪಿಟ್ಟ ಬ್ರಾಚಿಯುರಾ. ಬಲು ಅಪರೂಪದ ಪಕ್ಷಿ ಇದಾಗಿದ್ದು, ಈ ಪಕ್ಷಿಯ ದೇಹದಲ್ಲಿ 9 ಬಗೆಯ ಆಕರ್ಷಕ ಬಣ್ಣಗಳಿವೆ. ಇದೇ ಕಾರಣಕ್ಕೆ ಇದನ್ನ ನವರಂಗಿ ಪಕ್ಷಿ ಅಂತಲೂ ಕರೆಯಲಾಗುತ್ತೆ.